ಹೇಯ್, ಏನು ಹುಚ್ಚಿನ ಥರ ನಗ್ತಾ ಇದೆಯಾ? ಇಷ್ಟು ದಿವಸ ನನಗೆ ಹಿಡಿದಿರ ಹುಚ್ಚು ಇನ್ನು ಮುಂದೆ ನಿನಗೆ ಹಿಡಿತಿದಲ್ಲ ಅಂತ ಧರ್ಮರಾಜ್. ಮಾತು ಅತಿ ಆಗ್ತಾ ಇದೆ. ಮಾತು ಅತಿ ಆದಾಗಲೇ ತಾನೇ ಮನೆ ಮನಸ್ಸುಗಳೆಲ್ಲ ಹೊಡೆದೋಗೋದು. ನೋಡೋ, ನಿನ್ನ ಹತ್ರ ವಿತಂಡವಾದ ಮಾಡೋಕ್ಕೆ ನನಗೆ ಇಷ್ಟ ಇಲ್ಲ. ವಿಷಯ ಏನು ಅಂತ ಹೇಳು. ತುಂಬ ಆತ್ರನಪ್ಪ ನಿನಗೆ. ಸರಿ, ನಿನಗೆ ಗಿಫ್ಟ್ ಬಾಕ್ಸ್ ಕಳಿಸಿದ್ದೆ, ಸಿಕ್ತಾ? ಯಾವ ಗಿಫ್ಟ್ ಬಾಕ್ಸು? ಈಗ ಹೋಗಿ ನೋಡು, ಗೊತ್ತಾಗುತ್ತೆ. ದೇವಕ್ಕೆ ಅತ್ತೆಗೆ ಯಾರೋ ಗಿಫ್ಟ್ ಕಳಿಸಿದ್ದಾರೆ. ಇಷ್ಟು ದೊಡ್ಡ ಗಿಫ್ಟ್ ಅಂದರೆ ಯಾರೋ ಸ್ಪೆಷಲ್ ವ್ಯಕ್ತಿನೇ ಇರ್ಬೋದು. ಹೆಸರೇ ಬರ್ದಿಲ್ವಲ್ಲ. ಅವ್ರು ಬಂದಮೇಲೆ ಅವ್ರ ಹತ್ರನೇ ಕೇಳ್ತೀವಿ. ಶೋಭಿ, ಏನದು? ದೇವಕ್ಕೆ ಅತ್ತೆಗೆ ಯಾರೋ ಗಿಫ್ಟ್ ಕಳಿಸಿದ್ದಾರೆ ದೊಡ್ಡಪ್ಪ. ಅದನ್ನ ನನ್ನ ಕೈಗೆ ಕೊಡು, ನಾನೇ ದೇವಕ್ಕೆ ಕೊಡ್ತೀನಿ. ಪರವಾಗಿಲ್ಲ, ಅವ್ರು ಬಂದಮೇಲೆ ನಾನೇ ಹೋಗಿ ಕೊಡ್ತೀನಿ. ನನ್ನ ಕೈ ಕೊಡು ಅನ್ನಲ್ಲ, ಕೊಡಿಲಿ. ಶೋಭಿತಾ, ಕೊಡು ಅವನಿಗೆ. ಗಿರಿ, ಶೋಭಿ, ಯಾಕೆ ಹೀಗೆ ನಿಂತ್ಕೊಂಡಿದ್ಯಾ? ಏನಾಯ್ತು? ಈ ಮನೇಲಿ ನಾವು ಒಂದು ಗಿಫ್ಟ್ ಬಾಕ್ಸ್ ಇಟ್ಕೊಳ್ಳೋ ಹಾಗೂ ಇಲ್ಲ. ಅದನ್ನೇನೋ ನಾನು ತಿಂದ್ಬಿಡೋ ಹಾಗೆ ಆಡ್ತಾರೆ. ಗಿಫ್ಟ್ ಬಾಕ್ಸಾ? ನಿನಗೆ ಬಂದಿತ್ತಾ? ಅಯ್ಯ, ನನಗೆ ಯಾರಮ್ಮ ಗಿಫ್ಟ್ ಕೊಡ್ತಾರೆ? ದೇವಕ್ಕೆ ಅತ್ತೆಗೆ ಯಾರೋ ಗಿಫ್ಟ್ ಕಳಿಸಿದ್ರು. ಅದನ್ನ ಅವ್ರು ಬಂದಮೇಲೆ ನಾನೇ ಹೋಗಿ ಕೊಡ್ತೀನಿ ಅಂದರೆ ಈ ದೊಡ್ಡಪ್ಪ ತಾತ ಬೇಡ ನಾವೇ ಕೊಡ್ತೀವಿ ಅಂತ ಕಿತ್ಕೊಂಡು ಹೋದ್ರು. ಈ ಮನೆಯಲ್ಲಿ ನಮಗೆ ಸಿಗ್ತಾ ಇರೋ ಮರ್ಯಾದೆ ಇಷ್ಟೇ ಕಣೆ. ಹೇಳ್ಕೊಳ್ಳೋದಕ್ಕೆ ದೊಡ್ಡ ಮನೆ ಸೊಸೆ ನಾನು, ದೊಡ್ಡ ಮನೆ ಮೊಮ್ಮಗಳು ನೀನು. ಛೇ, ಜೋಪಡಿನಲ್ಲಿ ಸಿಗ್ತಾ ಇರೋ ಮರ್ಯಾದೆ ಕೂಡ ಇಲ್ಲಿ ಸಿಗ್ತಾ ಇಲ್ಲ ನಮಗೆ. ಇಲ್ಲ ನೋಡಿದ್ರೆ ಈ ಮನೆ ಜವಾಬ್ದಾರಿನ ತೊಗೊಂಡಿದ್ದಾಳೆ, ಇನ್ನು ದೇವಕ್ಕೆ ಆಫೀಸ್ ಜವಾಬ್ದಾರಿನ ತೊಗೊಂಡಿದ್ದಾರೆ. ನಮ್ಗೆ ಯಾವ ಜವಾಬ್ದಾರಿ ಇದೆ ಇಲ್ಲಿ? ಆ ಅಮ್ಮಗೆ ಈ ಮನೆಯಲ್ಲಿ ಕೊಟ್ಟಿರೋ ಸ್ಥಾನ ಕೂಡ ನೀನು ಕೊಟ್ಟಿಲ್ವಲ್ಲೇ ಶೋಭೆ? ನೀನೇನು ಯೋಚನೆ ಮಾಡಬೇಡ ಕಣೆ. ಅವ್ರು ಕೊಡ್ದಿದ್ರೆ ಏನಂತೆ, ಹೇಗಾದರೂ ಮಾಡಿ ಅದನ್ನು ಕಿತ್ಕೊಳ್ಳೋಕ್ಕೆ ನಾನೇ ಏನಾದರೂ ಉಪಾಯ ಮಾಡ್ತೀನಿ. ಹೌದಮ್ಮ, ಆದಷ್ಟು ಬೇಗ ಈ ಮನೇಲಿ ನಮ್ಮ ವ್ಯಾಲ್ಯೂ ಏನು ಅಂತ ಗೊತ್ತಾಗಬೇಕು. ನೀವು ಹೇಳಿದಾಗೆ ಎಲ್ಲ ನಡೀತಾ ಇದೆ. ಹ್ಞೂ ಬಾಸ್, ಒಂದು 5 ನಿಮಿಷ ಕಾಲ್ ಬ್ಯಾಕ್ ಮಾಡ್ತೀನಿ. ಯಾಕಿಬ್ರು ಹೀಗೆ ನಿಂತಿದ್ದೀರಾ? ಏನಾಯಿತು? ಏನಾಯ್ತಾ? ನಿಮ್ಗೆ ಹೇಳಿ ಏನು ಪ್ರಯೋಜನ? ಸಿನಿಮಾಗಳಲ್ಲಿ ಕಳ್ತನ ಆದಮೇಲೆ ಪೊಲೀಸವರು ಲಾಸ್ಟಲ್ಲಿ ಬರ್ತಾರಲ್ಲ, ಆ ಥರ ನೀವು. ಶೋಭಿತಾ, ನೀನಾದರೂ ಹೇಳು, ಏನಾಯಿತು? ದೇವಕ್ಕೆ ಅತ್ತೆಗೆ ಯಾರೋ ಗಿಫ್ಟ್ ಕಳಿಸಿದ್ದಾರೆ ದೊಡ್ಡಪ್ಪ. ಅದನ್ನ ನನ್ನ ಕೈಗೆ ಕೊಡು, ನಾನೇ ದೇವಕ್ಕೆ ಕೊಡ್ತೀನಿ. ಪರವಾಗಿಲ್ಲ, ಅವ್ರು ಬಂದಮೇಲೆ ನಾನೇ ಹೋಗಿ ಕೊಡ್ತೀನಿ. ನನ್ನ ಕೈ ಕೊಡು ಅನ್ನಲ್ಲ, ಕೊಡಿಲಿ. ಶೋಭಿತಾ, ಕೊಡು ಅವನಿಗೆ. ಅದರಲ್ಲಿ ಏನೋ ಇಂಪಾರ್ಟೆಂಟ್ ಇತ್ತು ಅನ್ಸುತ್ತೆ, ಅದಕ್ಕೆ ತೊಗೊಂಡು ಹೋಗಿದ್ದಾನೆ. ಹೋಗ್ಲಿ ಬಿಡು. ಮುಖ್ಯವಾದದ್ದಂದ್ರೆ ಏನಿರ್ಬೋದು? ಈಗಲೇ ವಿಷಯನ ಅತ್ತೆಗೆ ಹೇಳ್ತೀನಿ. ಏನಪ್ಪ ಅವನು ಗಿಫ್ಟ್ ಕಳಿಸ್ತೀನಿ ಅಂತ ಖಾಲಿ ಬಾಕ್ಸ್ ಕಳಿಸಿದ್ದಾನೆ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ನಮ್ಮ ಜೊತೆ ಆಟ ಆಡ್ತಾ ಇದ್ದಾನೆ ಅಂತ ಅನಿಸ್ತಾ ಇದೆ. ನನ್ನ ಜೊತೆ ಆಟ ಆಡ್ತಾ ಇದೆಯಾ ನೀನು? ಇದಕ್ಕೆ ನಿನಗೆ ವಯಸ್ಸಾಯಿತು ಅನ್ನೋದು. ಅರಳು ಮರಳು. ನಾನು ನಿನಗೆ ಗಿಫ್ಟ್ ಬಾಕ್ಸ್ ಕಳಿಸ್ತೀನಿ ಅಂತ ಹೇಳಿದೆ ಹೊರತು ಗಿಫ್ಟ್ ಕಳಿಸ್ತೀನಿ ಅಂತ ಹೇಳಿಲ್ವಲ್ಲ. ನಿಮ್ಮ ಹಾಗೆ ನಾನು ಮಾತು ತಪ್ಪೋನಲ್ಲ ಧರ್ಮ. ಈ JS ಹೇಳೋದನ್ನೇ ಮಾಡೋದು, ಮಾಡೋದನ್ನೇ ಹೇಳೋದು. ಈಗ ಆ ಬಾಕ್ಸ್ ನೋಡಿ ಎಂಜಾಯ್ ಮಾಡಿ. ನೋಡ್ದೆ ಗಿರಿ, ಹೇಗೆ ನಮಗೆ ಚಳ್ಳಿ ಹಣ್ಣು ತಿನ್ನಿಸ್ತಾ ಇದ್ದಾನೆ ಅಂತ. ಇವು ನಾಟಕ ಬ್ರೇಕ್ ಹಾಕದೆ ಹೋದರೆ ಮುಂದೆ ನಮಗೆ ಕಷ್ಟ ಆಗುತ್ತೆ. ಸರಿನಪ್ಪ.
ಏನು ಮಾಡ್ಬೋದು ಅಂತ ಯೋಚನೆ ಮಾಡ್ತೀನಿ. ಏನಣ್ಣ, ನನಗೆ ಬಂದಿರೋ ಪಾರ್ಸಲ್ನ ಓಪನ್ ಮಾಡೋಷ್ಟು ಧೈರ್ಯನಾ ನಿನಗೆ? ಅದು ದೇವಕಿ, ಅದನ್ನು ನಾನೇ ಓಪನ್ ಮಾಡೋಕ್ಕೆ ಹೇಳಿದ್ದು. ಅದ್ರ ಒಳಗಿದ್ದಿದ್ದ ಗಿಫ್ಟ್ ಎಲ್ಲಿ? ಈ ಬಾಕ್ಸಲ್ಲಿ ಏನೂ ಇರಲಿಲ್ಲ ದೇವಕಿ. ಓಪನ್ ಮಾಡಿದಾಗ ಖಾಲಿನೇ ಇತ್ತು. ಪರವಾಗಿಲ್ಲ ಅಣ್ಣ, ನೀನು ದೊಡ್ಡೋರ್ ಥರ ಸುಳ್ಳು ಹೇಳೋ ಚಾಳಿನ ಚೆನ್ನಾಗಿ ಕಲ್ತ್ಕೊಂಡಿದ್ಯಾ. ನೀವು ಹೇಳೋದನ್ನೆಲ್ಲ ನಂಬೋಷ್ಟು ದಡ್ಡಿ ಥರ ನಾನು ಕಾಣಿಸ್ತಾ ಇದ್ದೀನಾ? ಇದರಲ್ಲಿ ಇದ್ದಿದ್ದ ಗಿಫ್ಟನ್ನ ತಗೊಂಡು ಈಗ ಖಾಲಿ ಅಂತಿದ್ದೀರಾ? ಗೊಂಬೆ, ಅವನು ಹೇಳ್ತಾ ಇರೋದು ನಿಜ. ಅದನ್ನು ಓಪನ್ ಮಾಡಿದಾಗ ಅದರಲ್ಲಿ ಏನೂ ಇರಲಿಲ್ಲ. ನಾನು ಎಷ್ಟು ಕೇಳಿದ್ರು ನೀವು ಹೇಳಲ್ಲ ಅಂದಮೇಲೆ ಅದ್ರೊಳಗೆ ಏನಿತ್ತು ಅದು ನೀವೇ ಇಟ್ಕೊಳ್ಳಿ. ಏನೇ ಇವಳು ಇಷ್ಟೊತ್ತಾದ್ರೂ ಇನ್ನೂ ಬರಲೇ ಇಲ್ಲ. ಅಂದರೆ ಆ ಬಾಕ್ಸಲ್ಲಿ ಏನೋ ಇಂಪಾರ್ಟೆಂಟ್ ವಸ್ತುನೇ ಇರ್ಬೋದು, ಅದಕ್ಕೆ ಇಷ್ಟೊತ್ತು ಡಿಸ್ಕಷನ್ ನಡೀತಿದೆ ಅನ್ಸುತ್ತೆ. ಶೋಭಿ, ದೇವಕಿಗೆ ಗಿಫ್ಟ್ ಬಾಕ್ಸ್ ಬಂದಿದೆ ಅಂತ ನೀನು ಅವಳ ಹತ್ರನೇ ಹೋಗಿ ಹೇಳಿದ್ಯಲ್ಲ, ಒಳ್ಳೆ ಕೆಲಸ ಮಾಡಿದೆ ಕಣೆ. ಆದರೂ ನಾನು ಅಲ್ಲಿರ್ಬೇಕಿತ್ತು ಕಣೆ. ಅವ್ರು ಏನು ಮಾತಾಡ್ತಿದ್ದಾರೆ ಅನ್ನೋದೇ ಗೊತ್ತಾಗ್ತಿಲ್ಲ ಕಣೆ. ಅಯ್ಯೋ, ಆ ಅವಕಾಶ ನಮಗೆಲ್ಲಿದೆ ಹೇಳೋ. ಅಲ್ಲಿ ಏನಾಗ್ತಿದೆಯೋ ಏನೋ ಅನ್ನೋ ಕ್ಯೂರಿಯಾಸಿಟಿಲಿ ಕಾಯ್ಕೊಂಡಿರೋದು ಅಷ್ಟೇ ನಮ್ಮ ಕೆಲಸ. ಶೋಭಿತಾ, ಈಗ ಬೇರೆಯವ್ರ ಬಗ್ಗೆ ಯೋಚನೆ ಮಾಡೋ ಬದಲು ಉಪಯೋಗ ಆಗೋ ಕೆಲಸ ಮಾಡಬಾರ್ದಾ? ಈಗ ಏನು ಮಾಡಬೇಕಪ್ಪ ನಾನು? ನಿಮ್ಮ ಥರನೇ ನಿಮ್ಮ ತಂಗಿ ಹಿಂದೆ ಓಡಾಡ್ಕೊಂಡಿರ್ಬೇಕು ಅಂತೀರಾ? ನಾನು ಅವಳ ಹಿಂದೆ ಸುಮ್ಮನೆ ಓಡಾಡ್ತಿಲ್ಲ. ಕೆಲಸ ಇದೆ, ಅದಕ್ಕೆ ಅವಳ ಜೊತೆ ಹೋಗ್ತೀನಿ. ಅಣ್ಣ, ನೀನು ಬರ್ತೀಯಾ ಇಲ್ಲೇ ಇರ್ತೀಯಾ? ಬರ್ತೀನಿ ದೇವಕಿ. ಶೋಭಿ, ದೇವಕಿ ಇಷ್ಟೊಂದು ಕೋಪ ಮಾಡ್ಕೊಂಡು ಹೋದ್ಲಲ್ಲ. ಇದನ್ನು ನೋಡ್ತಾ ಇದ್ರೆ ಮನೆಯಲ್ಲಿ ಏನೋ ನಡೀತಿದೆ ಕಣೆ. ದೊಡ್ಡದಾಗೆ ಏನೋ ನಡೀತಾ ಇದೆ. ಒಂದು ಗಿಫ್ಟ್ ಬಾಕ್ಸ್ ನೋಡಿ ದೇವಕಿ ಅತ್ತೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾರೆ ಅಂದರೆ ಖಂಡಿತವಾಗ್ಲು ಅದ್ರಲ್ಲಿ ಏನೋ ಇದೆ. ಅದು ಹಾಳಾಗೋಗ್ಲಿ. ಈ ಮನೇಲಿ ಇನ್ನೂ ಏನೇನು ನಡೀತಿದೆ ಅಂತ ಗೊತ್ತಾ ನಿನಗೆ? ಏನು ನಡೀತಿದೆ? ನಾನು ಇಷ್ಟು ದಿವಸ ಆ ಅಮ್ಮನೇ ತುಂಬ ಜೋರು ಅಂದ್ಕೊಂಡಿದ್ದೆ. ಆದರೆ ಆ ಲಕ್ಷ್ಮಿ ಇದ್ದಾಳಲ್ಲ, ಅವಳು ಜೋರಷ್ಟೇ ಅಲ್ಲ, ತುಂಬಾನೇ ಚಾಲಾಕಿದ್ದಾಳೆ.